ಹಾಡು ಹಗಲೇ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಲಾಗಿದೆ. ಅಂಗಡಿಗೆ ಹೊರಟಿದ್ದಂಥ ಯುವತಿ ಜೊತೆ ಕೆಲ ಪುಂಡರು ಅಸಭ್ಯವಾಗಿ ವರ್ತಿಸಿರುವಂಥ ಘಟನೆ ಒಂದು ಕಡೆ ಹೆಣ್ಣು ಮಕ್ಕಳನ್ನು ಬೆಚ್ಚಿ ಬೀಳಿಸುವಂತೆ ಮಾಡ್ತಾರೆ. ಹಾಡು ಹಗಲೇ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಯುವಕರ ಗ್ಯಾಂಗ್ ಅಂಗಡಿಗೆ ಹೊರಟಿದ್ದಂಥ ಯುವತಿಯ ಮೇಲೆ ದೌರ್ಜನ್ಯ ಎಸಗುತ್ತಾರೆ. ಇನ್ನು ಈ ಯುವಕರು ಗಾಂಜಾ ನಶೆಯಲ್ಲಿದ್ರು ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. 5 ರಿಂದ 6 ಜನ ಪುಂಡರು ಗಾಂಜಾ ನಶೆಯಲ್ಲೇ ತೇಲಾಡ್ತಾ ಇದ್ರು. ಈ ದುರ್ವರ್ತನೆ ನಡೆಸಿದಂಥ ಸಂದರ್ಭದಲ್ಲಿ ಯುವತಿಯ ಮೈಕೈಯನ್ನು ಮುಟ್ಟಿ ಎಳೆದಾಡಿದ್ದಾರೆ ದುರುಳರು. ಅಂಗಡಿಗೆ ಹೋಗ್ತಿದ್ರಂತೆ. ಅಂಗಡಿಗೆ ಹೋಗೋ ಟೈಮಲ್ಲಿ ಯುವತಿಯನ್ನ ಅಡ್ಡಗಟ್ಟಿದ್ದಾರೆ. ಅಡ್ಡಗಟ್ಟಿ ಲೈಂಗಿಕ ದೌರ್ಜನ್ಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯುವತಿ ಅದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾಳೆ. ಪ್ರತಿರೋಧ ತೋರಿದ ಯುವತಿಯ ಮೇಲೆ ಈ ನಶೆಯಲ್ಲಿದ್ದಂಥ ಯುವಕರು ಹಲ್ಲೆಯನ್ನು ಮಾಡ್ತಾರೆ. ಘಟನೆ ನಡೆದಿರೋದು ರೇಣುಕಾ ಯಲ್ಲಮ್ಮ ಬಡಾವಣೆಯಲ್ಲಿ. ಆನೇಕಲ್ ತಾಲೂಕಿನ ಮೈಲಸಂದ್ರ ಬಳಿ ಇರುವಂಥ ರೇಣುಕಾ ಯಲ್ಲಮ್ಮ ಬಡಾವಣೆ, ಆ ಒಂದು ಬಡಾವಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸದ್ಯ ಯುವತಿಯನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಸ್ಥಳೀಯರ ನೆರವಿನಿಂದ ಯುವತಿ ಈ ಕೀಚಕರಿಂದ ತಪ್ಪಿಸಿಕೊಂಡಿದ್ದಾರೆ. ಯುವತಿ ಮನೆ ಬಳಿಯೇ ಬಂದು ಈ ರೀತಿ ಗ್ಯಾಂಗ್ ಗಲಾಟೆ ಮಾಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾರೆ. ಇನ್ನು ಆ ಸಂದರ್ಭದಲ್ಲಿ ನೆರವಿಗೆ ಧಾವಿಸಿದಂಥ ಸ್ಥಳೀಯರ ಮೇಲೂ ಕೂಡ ಈ ಗ್ಯಾಂಗ್ ಅಟ್ಯಾಕ್ ಅನ್ನು ಮಾಡಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಪೊಲೀಸರ ಭಯ ಇಂಥ ಪುಂಡ ಪೋಖರಿಗಳಿಗೆಲ್ಲದಂತಾಗೋಗಿದೆ ಅನ್ನುವಂಥ ಆರೋಪದ ಬೆನ್ನಲ್ಲಿ ಇಂಥದ್ದು ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಬೆಂಗಳೂರು ಮಹಿಳೆಯರಿಗೆ ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥ ಪ್ರಶ್ನೆ ಕೂಡ ಈಗ ಹುಟ್ಟಿಕೊಳ್ಳುತ್ತೆ ಇಂಥ ಘಟನೆಗಳು ಕಂಡು ಬಂದಾಗ. ಇಂಥವ್ರ ವಿರುದ್ಧ ಕಠಿಣಾತಿ ಕಠಿಣ ಶಿಕ್ಷೆಗೆ ಕಾನೂನು ಮುಂದಾಗುತ್ತಾ? ನಶೆಯಲ್ಲಿ ಈ ರೀತಿಯಾಗಿ ರಸ್ತೆಯಲ್ಲಿ ಓಡಾಡುವಂಥ ಮಹಿಳೆಯನ್ನ ಅದು ಆಡು ಹಗಲೇ ನಡೆಸಿಕೊಳ್ಳುವಂಥ ರೀತಿ ಇದೆಯಲ್ಲ, ಇದು ಸಮಾಜದ ಯಾವ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನುವಂಥ ಅನುಮಾನವನ್ನು ಉಂಟು ಮಾಡುತ್ತೆ. ನೋಡಿ, ದೃಶ್ಯಗಳನ್ನು ಗಮನಿಸಿ. ಅಲ್ಲಿ ಯುವತಿಯ ಮೇಲೆ ಯಾವ ರೀತಿಯಾಗಿ ಆ ಪುಂಡ್ರು ಹಲ್ಲೆಯನ್ನು ಮಾಡ್ತಾರೆ ನೋಡಿ. 4-5 ಜನ ಯುವಕರ ಗ್ಯಾಂಗ್ ಅದು. ಯುವತಿ ಒಬ್ಬಳೇ. ಪಾಪ ಅಲ್ಲಿ ಯಾರೋ ಒಬ್ಬರು ಬೈಕ್ ಸವಾರ ಕೂಡ ನಿಂತು ರಕ್ಷಣೆಗೆ ಧಾವಿಸ್ತಾನೆ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಯುವತಿಯನ್ನು ಎಳೆದೊಯ್ದು ಯುವತಿಯ ಮೇಲೆ ಎರಗೋದಕ್ಕೆ ಮುಂದಾಗ್ತಾರೆ ಈ ಕ್ರಿಮಿಗಳು. ಆ ಸಂದರ್ಭದಲ್ಲಿ ಯುವತಿ ಒಬ್ಬಳೇ ಅಷ್ಟೂ ಜನರನ್ನು ಫೇಸ್ ಮಾಡ್ತಾಳೆ. ದಿಢೀರಂತ ಒಬ್ಬ ಬೈಕ್ ಸವಾರ ಬರ್ತಾನೆ, ಅವನು ನಿಂತ್ಕೊಂಡು ರಕ್ಷಣೆಗೆ ಹೋಗ್ತಾನೆ. ಅದಾದ ಬಳಿಕ ಅಲ್ಲಿ ಸುತ್ತಮುತ್ತ ಇದ್ದಂಥ ಸ್ಥಳೀಯರು ಕೂಡ ಆ ಯುವತಿಯ ರಕ್ಷಣೆಗೆ ಮುಂದಾಗ್ತಾರೆ. ಆನೇಕಲ್ ತಾಲೂಕಿನ ಮೈಲಸಂದ್ರ ಬಳಿ ರೇಣುಕಾ ಯಲ್ಲಮ್ಮ ಬಡಾವಣೆ ವ್ಯಾಪ್ತಿಯಲ್ಲಿ ಇದು ಘಟನೆ ನಡೆದಿದೆ. CCTV ಕ್ಯಾಮೆರಾದಲ್ಲಿ ಈ ಎಲ್ಲ ದೃಶ್ಯಗಳು ಕೂಡ ಸೆರೆಯಾಗಿದೆ. ಯುವತಿಯ ಮೇಲೆ ಆದಂಥ ಹಲ್ಲೆಯ ದೃಶ್ಯಗಳೆಲ್ಲ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಬ್ಬ ಯುವಕ ಯುವತಿ ಮನೆಯಿಂದ ಹೊರಗೆ ಬರ್ತಿದ್ದಂಗೆ ಹೋಗಿ ಅವಳನ್ನ ಕಿಚಾಯಿಸ್ತಾನೆ. ಆಗ ಯುವತಿ ಅದನ್ನು ಪ್ರತಿರೋಧ ತೋರಿ ತನ್ನ ಕೆಲಸ ತಾನು ಮಾಡೋದಕ್ಕೆ ಮುಂದಾಗ್ತಾಳೆ. ಅಂದರೆ ಅಂಗಡಿಗೇನೋ ಹೋಗಬೇಕಾಗಿರುತ್ತೆ, ಹೋಗೋಕ್ಕೆ ಮುಂದಾಗ್ತಾಳೆ. ಆಗಲೂ ಆ ಯುವತಿಯನ್ನು ಅಡ್ಡಗಟ್ಟಿ ಮೈಕೈ ಮುಟ್ಟಿ ಅಸಭ್ಯವಾಗಿ ವರ್ತಿಸಿ ಯುವತಿಯನ್ನು ಎಳೆದೊಯ್ಯುವಂಥ ಪ್ರಯತ್ನ ಕೂಡ ಮಾಡ್ತಾನೆ. ಅದನ್ನು ಕಂಡಂಥ ಸ್ಥಳೀಯರು ಕೂಡ ಆ ಯುವತಿಯ ರಕ್ಷಣೆಗೆ ಮುಂದಾಗ್ತಾರೆ. ಆದರೆ ಅಷ್ಟರೊಳಗೆ ಆ ಪುಂಡ ಪೋಕಿರಿಗಳು ಆ ಯುವತಿಯ ಮೇಲೆ ದಾರುಣವಾಗಿ ಹಲ್ಲೆಯನ್ನು ಮಾಡ್ತಾರೆ.
ಜೊತೆಗೆ ಅಲ್ಲಿ ಸ್ಥಳೀಯರು ರಕ್ಷಣೆಗೆ ಬಂದವರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಜೊತೆಗೆ ನೋಡಿ ಆ ಕುಡಿದ ನಶೆಯಲ್ಲಿ ಯಾವ ರೀತಿ ತೇಲಾಡ್ತಾ ಇದ್ದಾರೆ ಅಂತ. ಬಹುಶಃ ಎಲ್ಲ ಯುವಕರ ಗ್ಯಾಂಗ್ ಕೂಡ ನಶೆಯಲ್ಲಿದ್ದರು ಅಂತ ಕಾಣುತ್ತೆ. ಈ ಡ್ರಗ್ ಅಂತ ನಶೆ ಅವುಗಳಿಗೆ ಮೈಗೆ ಎರಿಗೆತ್ತಂತ ಕಾಣುತ್ತೆ. ಮನಸೋ ಇಚ್ಛೆ ಯುವತಿಯ ಮೇಲೆ ದಾರುಣವಾಗಿ ಹಲ್ಲೆ ಮಾಡ್ತಾನೆ. ನೀವು ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಅಲ್ಲಿಗೂ ಯುವತಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡ್ತಾಳೆ. ಸದ್ಯ ಇದು ಆಡು ಹಗಲು ನಡೆದಿದೆ ಘಟನೆ. ಅಕಸ್ಮಾತ್ ರಾತ್ರಿ ಹೊತ್ತು ಯಾರಾದರೂ ಪಾಪ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋರ ಮೇಲೆ ಈ ರೀತಿ ಆದರೆ ಆ ಹೆಣ್ಣು ಮಕ್ಕಳ ರಕ್ಷಣೆಗೆ ಯಾರು ಬರಬೇಕು? ಇಂಥ ಘಟನೆಗಳು ಆಗಬಾರ್ದು ಅಂತಂದರೆ ಇಂಥ ನಶೆಕೋರರು, ಇಂಥ ಪೋಕಿರಿಗಳು, ಪುಂಡ ಪೋಕಿರಿಗಳೇನಿರ್ತಾರೆ ಇಂಥವ್ರಿಗೆ ತಕ್ಕ ಪಾಠವನ್ನು ಪೊಲೀಸರು ಕಲಿಸ್ಬೇಕಿಲ್ಲ ಅಂದ್ರೆ ಆಗಲ್ಲ. ಲೈಂಗಿಕ ದೌರ್ಜನ್ಯ ಎಸಗೋದಕ್ಕೆ ಮುಂದಾಗಿದ್ರು 5 ರಿಂದ 6 ಯುವಕರ ಗ್ಯಾಂಗ್. ಹಲ್ಲೆಗೊಳಗಾದ ಯುವತಿಯಿಂದ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಇನ್ನು ಈ ರೀತಿ ಹಲ್ಲೆಗೆ ಮುಂದಾದಂತ ಆ ಯುವಕರ ಗ್ಯಾಂಗ್ ಏನಿದೆ ನಾಪತ್ತೆ ಆಗಿದೆಯಂತೆ. ಯುವತಿಯಿಂದ ಬನ್ನೇರುಘಟ್ಟ ಠಾಣೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾಳೆ. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲಿಸಿದ್ದಾಳೆ ಯುವತಿ. ಆದರೆ ಆರೋಪಿಗಳು ಈಗಾಗಲೇ ತಲೆಮರೆಸಿಕೊಂಡಿದ್ದಾರೆ. ಅವ್ರಿಗಾಗಿ ಶೋಧ ಕಾರ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಎಲ್ಲಿಗೆ ಹೋಗ್ತವೆ? ಎಲ್ಲ ಕುಡ್ದಿದ್ದಾವೆ, ಎಲ್ಲೋ ಒಂದು ಮೂಲೆಗೆ ಹೋಗಿ ಬಿದ್ದಿರ್ತವೆ. ಎತ್ತಕೊಂಡು ಬಂದು ಚೆನ್ನಾಗಿ ಮೈಕೈ ರುಬ್ಬಿ ಇನ್ನೊಂದು ಸತಿ ನಶೆ ಏರ್ಸ್ಕೋಬೇಕು ಅಂದ್ರೇ ಹೆದರಬೇಕು. ಆ ರೀತಿ ಇವರಿಗೆಲ್ಲ ಶಿಕ್ಷೆ ಆಗಬೇಕು. ಆಗ ಇಂಥ ಘಟನೆಗಳಿಗೆ ಕಡಿವಾಣ ಹಾಕೋಕ್ಕೆ ಸಾಧ್ಯ. ಆ ಹಲ್ಲೆಗೊಳಗಾದಂಥ ಯುವತಿ ಇದ್ದಾರಲ್ಲ, ಆ ಯುವತಿ ಕೂಡ ಸದ್ಯ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಅಂತ ಕೇಳೋಣ. ಅಲ್ಲ ಸ್ಥಳೀಯರಣ್ಣ ಅವರು. ಏನಾಯ್ತಮ್ಮ ನಿಮ್ಗೆ? ಸರ್, ಅಂಗಡಿಗೆ ಅಂತ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಸಾಯಂಕಾಲ ಸಂಜೆ. ಅಲ್ಲಿದ್ದು ಹಂಗೆ ಹಿಂಗೆ ಮಾಡಿ ಒದ್ದಾಡಿ ಹೊಡಿತಾ ನಾನು ಆದರೂ ಬಿಡಿಸ್ಕೊಂಡು ಓಡಿ ಬಂದ್ರು ಮನೆ ಮೇಲೆ ಬರ್ತಾಯಿದ್ರು. ಪಬ್ಲಿಕ್ ಎಲ್ಲ ಬಂದ್ರು ಅವ್ರ ಮೇಲೇನು ಹೊಡಿಯೋಕ್ಕೆಲ್ಲ ಹೋದ್ರು ಸರ್. ಅವರು ಯಾರಂತಾನೆ ನನಗೆ ಗೊತ್ತಿಲ್ಲ ಸರ್. ಅವರು ನೋಡಿದ್ಯಮ್ಮ ಅವ್ರನ್ನ? ನೋಡಿಲ್ಲ ಸರ್, ನಾನು ಯಾವತ್ತೂ ನೋಡೇ ಇಲ್ಲ ಅವ್ರನ್ನ. ಫುಲ್ ಬೋದಲ್ಲಿದ್ರಾ? ಅಲ್ಲ, ಅವ್ರೇನು ಡ್ರಿಂಕ್ಸ್ ಮಾಡಿದ್ರೆ? ಫುಲ್ಲು ಡ್ರಿಂಕ್ಸ್ ಮಾಡಿ ಫುಲ್ ಗಾಂಜಾ ಗಿಂಜಾ ಏನೋ ಹೊಡೆದಿದ್ದಾರೇನೋ. ಫುಲ್ ಎಷ್ಟು ಸ್ಟಾಪ್ ಮಾಡ್ತಾ ಇದ್ರೂ ನಿಲ್ತಾ ಇಲ್ಲ ಅವರು. ಹಂಗೆ ಗೇಟ್ ಎಗ್ರಿ ಬರ್ತಾ ಇದ್ದಾರೆ. ಪಬ್ಲಿಕ್ಗೆಲ್ಲ ಹೊಡಿತಾ ಇದ್ದಾರೆ ಸರ್. ಅಕ್ಕಪಕ್ಕ ಅವ್ರು ಇರೋದೆಲ್ಲ ಬಂದರು ಸರ್, ನನ್ನ ಬಿಡ್ಸೋಕ್ಕೆಲ್ಲ ಬಂದರು. ಅವ್ರ ಮೇಲೇನೂ ಹೊಡಿಯೋಕ್ಕೆ ಬರ್ತಾ ಇದ್ದಾರೆ ಸರ್ ಇಲ್ಲಿ ಅಂಥವ್ರು. ಅವ್ರ ಅಪ್ಪ ಅಮ್ಮ ಎಲ್ಲ ಬಂದು ಮತ್ತೆ ಏನು ನನ್ನ ಮಗ ಏನು ಗಲಾಟೆ ಮಾಡಿಲ್ಲ, ಏನೂ ಮಾಡಿಲ್ಲ, ಮನೆಯಲ್ಲಿದ್ದ, ಅವ್ನು ಹೆಂಗೆ ಬಂದುಬಿಡ್ತಾನೆ ಅಂತ ಎಲ್ಲ ಬಂದು ಮಾತಾಡ್ತಾ ಇದ್ದಾರೆ ಸರ್. ಬಂದು ನೋಡಿಲ್ಲ ಸರ್. ಅವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಹೋಗ್ತಾ ಇರೋ ಹುಡುಗಿನ ಅಂಗಡಿಗೆ ಹೋಗ್ತಾ ಇದ್ದೆ ನಾನು. ನಿಮ್ಗೆ ಗೊತ್ತೇ ಇಲ್ಲ? ಗೊತ್ತಿಲ್ಲ ಸರ್, ಅವ್ರು ಯಾರು ಅಂತ ನಂಗೆ ಗೊತ್ತೇ ಇಲ್ಲ ಸರ್. ಅವರೆಲ್ಲರೂ ನಾನು ಹೋಗ್ತಾ ಇರೋವಳನ್ನ ನನ್ನ ಮೇಲೆ ಕಿರಿಕ್ ಮಾಡ್ಕೊಂಡು ಬಂದಿದ್ದಾರೆ ಸರ್. ಅವರೇ ಬೇಕು ಅಂತ. ಇಲ್ಲಿಗೆ ಬಂದು ಅಕ್ಕಪಕ್ಕ ಯಾರು ಅಷ್ಟೊಂದು ಪರಿಚಯ ಅಷ್ಟೊಂದಿಲ್ಲ ಸರ್. ಅವರೆಲ್ಲ ನೋಡ್ಕೊಂಡು ಓಡಿ ಬಂದರು ಸರ್. ಹೆಲ್ಪ್ ಮಾಡಕ್ಕೆ ಬಂದರು. ಎಲ್ಲರೂ ಹೆಲ್ಪ್ ಮಾಡೋವ್ರ ಮೇಲೇ ಹೊಡಿತಾ ಇದ್ದಾರೆ ಸರ್ ಹಿಂದೆ ತಿರುಗಿ. ಈ ಥರ ಇಂಥವ್ರು ಮಾಡೋರು ಇದ್ರೆ ಇದೇ ಆಗುತ್ತೆ ಸರ್. ರಕ್ಷಣೆ ಬೇಕು ನಮಗೆಲ್ಲ, ಹುಡುಗಿರಿಗೆಲ್ಲ ರಕ್ಷಣೆ ಬೇಕು ತುಂಬ.
ಅಲ್ಲೇ ಸ್ಥಳೀಯರಾ? ಇನ್ನು ಈ ಘಟನೆಯಲ್ಲಿ ಹಲ್ಲೆಗೊಳಗಾದಂಥ ಯುವತಿ ಹೇಳ್ತಾ ಇದ್ದಾರೆ, ಅವ್ರು ಯಾರೂ ಕೂಡ ನನಗೆ ಪರಿಚಯನೇ ಇಲ್ಲ, ಅವರ ಮುಖ ಕೂಡ ನಾನು ಯಾವಾಗೂ ನೋಡೇ ಇಲ್ಲ, ಅಪರಿಚಿತರು ಅವರೆಲ್ಲರೂ ಕೂಡ ನನ್ನ ಮೇಲೆ ದಾಳಿ ಮಾಡಿದ್ದಾರೆ. ನಾನು ಆರಂಭದಲ್ಲೇ ಅವ್ರನ್ನ ತಡೆದೆ, ಎಷ್ಟೇ ಅವ್ರಿಗೆ ಪ್ರತಿರೋಧ ತೋರಿದ್ರು ಅವ್ರು ನನ್ನ ಮೇಲೆ ಎರಿಗೆ ಬರ್ತಾಯಿದ್ರು. ನಾನು ಕೈಲಾದಷ್ಟು ನನ್ನನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀನಿ. ಬಟ್ ಅದಾದಮೇಲೆ ಘಟನೆ ಆಯಿತು. ಘಟನೆ ಆದಮೇಲೆ ಸ್ಥಳೀಯರು ಕೂಡ ಬಂದು ರಕ್ಷಣೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಆದರೆ ಸ್ಥಳೀಯರ ಮೇಲೂ ಕೂಡ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಈ ಪುಂಡರು ಮಾಡಿದ್ದಾರೆ. ಗೇಟ್ ಎಗ್ರಿ, ಗೋಡೆ ಎಗ್ರೆಲ್ಲ ಮನೆ ಒಳಗೆ ನುಗ್ಗುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಮುಂದಾದರು. ಅದಾದಮೇಲೆ ಇದೇ ಗ್ಯಾಂಗ್ನ ಯುವಕರ ಪೋಷಕರು ಬರ್ತಾರೆ, ನನ್ನ ಮಗ ಹಂಗೆಲ್ಲ ಮಾಡಿಲ್ಲ, ನನ್ನ ಮಗ ಮನೆಯಲ್ಲೇ ಇದ್ದ ಅಂತ ಸುಳ್ಳು ಹೇಳ್ತಾರೆ. ಸೊ ಒಟ್ಟಿನಲ್ಲಿ ಹೆಣ್ಣು ಮಕ್ಕಳಿಗೆ ಈ ರಾಜ್ಯದಲ್ಲಿ ಯಾವ ರೀತಿ ರಕ್ಷಣೆ ಸಿಗ್ತಾ ಇದೆ, ಹೆಣ್ಣು ಮಕ್ಕಳು ಬೀದಿಗೆ ಬರಬೇಕೋ ಬೇಡವೋ, ಹೆಣ್ಣುಮಕ್ಕಳಿಗೆ ರಕ್ಷಣೆ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನೋದು ಯುವತಿಯ ಕಳವಳ ಆಗಿದೆ. ಈಗ ಆ 5 ಜನ ಯುವಕರು ನಶೆಯಲ್ಲಿದ್ದರು ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತು ಯುವತಿ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಹಲ್ಲೆ ಮಾಡೋ ಟೈಮಲ್ಲಿ ಅವರೆಲ್ಲರೂ ಕೂಡ ನಶೆಯಲ್ಲಿದ್ದರು, ಡ್ರಗ್ಗಿಗೆಲ್ಲ ಸೇವನೆ ಮಾಡಿರುವಂಥ ರೀತಿ ಕಾಣ್ತಾ ಇತ್ತು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಅಲ್ಲಿ ಯುವತಿ ವ್ಯಕ್ತಪಡಿಸಿದ್ದಾಳೆ. ಬಟ್ ಆ 5-6 ಯುವಕರೇನಿದ್ದಾರೆ, ಅವ್ರು ಯಾರು, ಅವ್ರ ಹಿನ್ನೆಲೆ ಏನು ಕೆಲಸ ಮಾಡ್ತಾರೆ, ಅದೇ ಬಡಾವಣೆಯಲ್ಲಿ ಇದ್ದಂಥವ್ರ ಅಥವಾ ಏನು ಎತ್ತ ಅಂತ ಈಗ ಸದ್ಯಕ್ಕೆ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಒಂದು ಹಂತದಲ್ಲಿ ಈಗ ಸದ್ಯಕ್ಕಂತೂ ಯುವಕರೆಲ್ಲರೂ, ಹಲ್ಲೆ ಮಾಡಿದಂಥ ಯುವಕರೆಲ್ಲರೂ ನಾಪತ್ತೆ ಆಗಿದ್ದಾರೆ, ಅಂದರೆ ಎಲ್ಲೋ ತಲೆಮರೆಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಅವರನ್ನು ಈಗ ಪತ್ತೆ ಹಚ್ಚುವಂಥ ಕೆಲಸ ಈಗಾಗಲೇ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಯುವತಿ ಹೋಗಿ ದಾಖಲಿಸಿದ್ದಾರೆ.